Welcome back to Meta Samaj online classes. Today I will teach you class 7th subject mathematics, topic integers. So third question. First part, for any integer, what is minus 1 into a is equal to ಅಂತ ಕ್ವಶನ್ ಕೇಳಿದಾನೆ. So ಇಲ್ಲಿ minus 1 solution minus 1 into a is equal to, so ಇದೆ ನೋಡಿ. So minus 1 into a equal to dash ಅಂತ ಕೇಳಿದಾನೆ. So a is any integers. So integers ಯಾವ್ದಾದ್ರು ನಾವು ತಗೊಳ್ಬೋದಲ್ಲಿ. So minus 1 into a is, so ಇಲ್ಲಿ ಯಾವುದು ಸೈನ್ ಇಲ್ಲ, ಸೊ ಸೈನ್ ಇರೋದ್ರಿಂದ ನೀವು ಏನ್ ಮಾಡ್ಬೇಕು, ಅದಕ್ಕೆ ಪ್ಲಸ್ ಸೈನ್ ಅಂತ ಅಂಡರ್ಸ್ಟುಡ್ ಇರುತ್ತೆ ನಿಮಗೆ. ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್, ಮೈನಸ್ 1 into a is a. So therefore minus a is the answer. So ನೀವು ನೋಡಿ ಎಕ್ಸಾಂಪಲ್ಸ್ a ಗೆ ಯಾವುದೇ ಇಂಟಿಜರ್ಸ್ ನೀವು ಹ್ಯಾಂಡ್ ಮಾಡಿ, ಮೈನಸ್ 1 ಇದೆ. ಸೊ ಮೈನಸ್ 1 ಗೆ ಎಕ್ಸಾಂಪಲ್ ಈಗ 2 ಅಂತ ತಗೊಂಡಿದ್ದೀನಿ ಅಲ್ಲಿ. ಸೊ 2 ಗೆ ಯಾವುದು ಸೈನ್ ಇಲ್ಲ, ಇಲ್ಲಿ ನೀವು ಸೈನ್ ಏನ್ ಮಾಡ್ಬೇಕಲ್ಲಿ ಪ್ಲಸ್ ಅಂತ ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ ಪ್ಲಸ್ ಇಂಟು ಮೈನಸ್, ಮೈನಸ್ 1 2 2. ಸೊ 1 ಗೆ ಯಾವುದೇ ಇಂಟಿಜರ್ ನ ಮಲ್ಟಿಪ್ಲೈ ಮಾಡಿ ಅಂತ, ಯಾವ ನಂಬರ್ ಇಂಟಿಜರ್ ಮಾಡ್ತೀರಾ, ಯಾವ ನಂಬರ್ ಮಲ್ಟಿಪ್ಲೈ ಮಾಡ್ತೀರಾ ಅದೇ ನಂಬರ್ ನಿಮ್ಗೆ ಏನಾಗುತ್ತೆ ಬರೋದು. ಓಕೆ, ಸೆಕೆಂಡ್ ಲೈನ್. ಸೊ ಡಿಟರ್ಮೈನ್ ದ ಇಂಟಿಜರ್ಸ್ whose product with minus 1 is ಅಂತ ಕೇಳಿದಾನೆ. ಸೊ ಇವೆಲ್ಲ ನಂಬರ್ಸ್ a ಮತ್ತೆ b ಮತ್ತೆ c ಕೊಟ್ಟಿದ್ದಾನೆ. ಸೊ ಇಂಟಿಜರ್ ಮೈನಸ್ 22 37 0. ಸೊ ಎಲ್ಲಾ ನಂಬರ್ಸ್ ಮೈನಸ್ 1 ಇಂದ ಮಲ್ಟಿಪ್ಲೈ ಮಾಡಿ, ಸೊ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ನೋಡಿ ಇಲ್ಲಿ. ಸೊ ಮಲ್ಟಿಪ್ಲೈ ಸಿಂಬಲ್ ಇಂಟು multiply with minus 1 equals minus into minus plus 22 ones are 22. Okay, next problem ನೋಡಿ. So multiply symbol into, okay, plus into minus, minus 37 ones are 37. 0 into minus 1. So 0 ಇಂದ ಯಾವುದೇ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಮ್ಗೆ ಏನು ಬರುತ್ತೆ, 0 ಬರುತ್ತೆ. 0 is neither positive nor negative. Next fourth question, starting from minus 1 into 5, write the various products showing some pattern. To show minus 1 into minus 1 equals 1. ನೀವೇನ್ ಮಾಡ್ಬೇಕಂದ್ರೆ ಈಗ ಇಲ್ಲಿ minus 1 into 5 ಅಂತ ಇದೆ ಇಲ್ಲಿ. ಸೊ ಮೈನಸ್ 1 ಇಂಟು 5 ಅಂತಂದ್ರೆ ಅಲ್ಲಿಗೆ, ಸೊ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್, ಫಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1 ಇಂಟು 5 ಅಂತಿದೆ. ಸೊ ಅದೇ ತರ ನೀವೇನ್ ಮಾಡ್ಬೇಕು, ಲಾಸ್ ಎಂಡಿಂಗ್ ಇದೇ ಪ್ಯಾಟರ್ನ್ ಅಲ್ಲಿ, ಸೇಮ್ ಪ್ಯಾಟರ್ನ್ ಅಲ್ಲಿ ನೀವೇನ್ ಮಾಡ್ಬೇಕು, ಮೈನಸ್ 1 ಇಂಟು ಮೈನಸ್ 1 ಇಂಟು ಮೈನಸ್ 1 ಈಕ್ವಲ್ಸ್ 1. ಅದೇ ತರ ಪ್ಯಾಟರ್ನ್ಸ್ ನ ಬರ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ಮೈನಸ್ 1 ಇಂಟು 5 ಅಂತಿದೆ. ಸೊ ಮೈನಸ್ 1 ಇಂಟು 5, ಸೊ ಇಲ್ಲಿ ಸೈನ್ ಯಾವ್ದು ಇಲ್ಲ ನಿಮ್ಗೆ ಗೊತ್ತಿಲ್ಲ, ಅಂಡರ್ಸ್ಟುಡ್ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ ಇಂಟು ಮೈನಸ್, ಸೊ ಮೈನಸ್ 1 5 5. ಸೊ ಇದು ಫಸ್ಟ್ ಪ್ಯಾಟರ್ನ್ ಆಯ್ತು. ಇದು ಆಲ್ರೆಡಿ ಕೊಟ್ಟಿದ್ದಾನೆ. ಸೊ ಸೇಮ್ ಅದೇ ತರ ನೋಡಿ ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ಮೈನಸ್ 1 ಇಂಟು ಇಲ್ಲಿ ಪ್ಲಸ್ 5 ಇದೆ. ಸೊ ನೆಕ್ಸ್ಟ್ ಪ್ಯಾಟರ್ನ್ ನಮ್ಗೆ ಇಲ್ಲಿ ಮೈನಸ್ 1 ಬಂದಿರೋದ್ರಿಂದ ನಮ್ಗೆ ಏನಾಗುತ್ತೆ, ವ್ಯಾಲ್ಯೂ ಏನಾಗ್ತಾ ಇದೆ, ಡಿಕ್ರೀಸಸ್ ಆಗ್ತಾ ಇರ್ಬೇಕು. ಇಲ್ಲಿ 5 ಆಫ್ಟರ್ ಯಾವ್ದು, 5 ಬಿಫೋರ್ ಯಾವ್ದು ಬರುತ್ತೆ, 4. ಸೊ 4 ಸೈನ್ ಯಾವ್ದು ಇಲ್ಲ, ಇಲ್ಲಿ ಸೈನ್ ಏನ್ ಮಾಡ್ಕೋಬೇಕು, ಪ್ಲಸ್ 4 ಈಕ್ವಲ್ಸ್ ಪ್ಲಸ್ ಇಂಟು ಮೈನಸ್, ಮೈನಸ್ 1 4 4. ಅರ್ಥ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಪ್ಯಾಟರ್ನ್ ನೋಡಿ ಯಾವ್ದು ಬರುತ್ತೆ, ಮೈನಸ್ 1 ಇಂಟು 3. ಸೈನ್ ಯಾವ್ದು ಯೂಸ್ ಮಾಡ್ಬೇಕಲ್ಲಿ, ಪಾಸಿಟಿವ್, ಪ್ಲಸ್ 3 ಈಕ್ವಲ್ಸ್ ಮೈನಸ್ ಇಂಟು ಪ್ಲಸ್, ಮೈನಸ್ 1 3 3. ಓಕೆ, ನೆಕ್ಸ್ಟ್ ಪ್ಯಾಟರ್ನ್ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಪ್ಯಾಟರ್ನ್ ಯಾವ್ದು ಬರ್ಬೇಕಾಗುತ್ತೆ ನೋಡಿ, ಇಲ್ಲಿ ಮೈನಸ್ 1 ಇಂಟು 3 ಇದೆ ಇಲ್ಲಿ. ಸೊ ನೆಕ್ಸ್ಟ್ 3 ಬಿಫೋರ್ ಯಾವ್ದು, 2 ಪ್ಲಸ್ 2, ಮೈನಸ್ ಇಂಟು ಪ್ಲಸ್, ಮೈನಸ್ 1 2 2. ಓಕೆ, ನೆಕ್ಸ್ಟ್ ಪ್ಯಾಟರ್ನ್ ಯಾವ್ದು, ಮೈನಸ್ 1 ಇಂಟು ಪ್ಲಸ್ 1. ಓಕೆ, ಪ್ಲಸ್ ಇಂಟು ಮೈನಸ್, ಮೈನಸ್ 1 1 1. ಓಕೆ, ನೆಕ್ಸ್ಟ್ ಪ್ಯಾಟರ್ನ್ ನೋಡಿ, ಇಲ್ಲಿ ನೆಕ್ಸ್ಟ್
ನೆಕ್ಸ್ಟ್ ಪ್ಯಾಟರ್ನ್ ಯಾವ್ದು ನೋಡಿ -1 ಇಂಟು 0. ಸೊ ಗೊತ್ತಿದೆ 0 ಇಸ್ ನೈದರ್ ಪಾಸಿಟಿವ್ ನಾನ್ ನೆಗೆಟಿವ್ ಅಂತ 0 ಗೆ ಸೈನ್ ಯೂಸ್ ಮಾಡೋಷ್ಟಿಲ್ಲ. 1 into 0 0, therefore 0. Next pattern is -1 into 0 before ಯಾವ್ದು ಬರೋದು -1, minus into minus plus 1 ones are 1. So here is already show two pattern, some pattern show -1 into -1 is equal to 1. Same ನೋಡಿ ನಿಮಗೆ ಇಲ್ಲಿ ಬಂದಿದೆ -1 into -1 is +1. Okay, fifth problem, find the product using suitable properties. So first problem is 26 into -48 plus of -48 into -36 ಅಂತ ಇದೆ. ಸೊ ಇಲ್ಲಿ ಏನ್ ಮಾಡಬೇಕಿದೆ, ಕೆಲವೊಂದು ಪ್ರಾಪರ್ಟೀಸ್ ನ ಯೂಸ್ ಮಾಡಿಕೊಂಡು ಏನ್ ಮಾಡಬೇಕು, ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡಬೇಕು. ನಿಮಗೆ ಪ್ರಾಪರ್ಟೀಸ್ ಗೊತ್ತಿದೆ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಯಾವ ಪ್ರಾಪರ್ಟೀಸ್ ಅನ್ನ ನೀವು ಯಾವ ಪ್ರಾಪರ್ಟಿ ಇದಕ್ಕೆ ಅಪ್ಲೈ ಆಗುತ್ತೆ ಆ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಈ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನೋಡಿ ಇಲ್ಲಿ 2 ಗ್ರೂಪ್ಸ್ ಇದೆ, ಫಸ್ಟ್ ಗ್ರೂಪ್ ಮತ್ತೆ ಇನ್ನೊಂದು ಯಾವ್ದಿದೆ ಇಲ್ಲಿ ಸೆಕೆಂಡ್ ಗ್ರೂಪ್. 2 ಗ್ರೂಪ್ಸ್ ಮಾಡ್ಕೊಂಡಿದೆ. 2 ಗ್ರೂಪ್ಸ್ ಅಲ್ಲಿ ಕಾಮನ್ ಆಗಿರುವಂತ ನಂಬರ್ ಯಾವ್ದು ಇದರಲ್ಲಿ, ಕಾಮನ್ ಇಂಟಿಜರ್ಸ್ ಇಸ್ -48 ಮತ್ತೆ ಇದರಲ್ಲಿ -48 ಅಂತ ಇದೆ. ಸೊ -48 ನ ಕಾಮನ್ ತೆಗೆಯಿರಿ. ಸೊ -48 ಇಸ್ ದ ಕಾಮನ್. ಸೊ ಈ ಫಸ್ಟ್ ಗ್ರೂಪ್ ಅಲ್ಲಿ ಯಾವ ನಂಬರ್ ರಿಮೈನಿಂಗ್ ನಂಬರ್ ಯಾವ್ದು ಉಳಿದಿದೆ, ಇಲ್ಲಿ -48 ರಿಮೂವ್ ಮಾಡಿದೀವಿ. ಸೊ ತೆಗೆದಿದ್ವಿ, ರಿಮೈನಿಂಗ್ ಉಳಿದಿರೋದು ಯಾವ್ದು 26. ಸೊ 26 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸೈನ್ ಯಾವ್ದಿದೆ ಇಲ್ಲಿ, ಪ್ಲಸ್ ಸೈನ್ ಬರ್ಕೊಳ್ಳಿ ಇಲ್ಲಿ ಪ್ಲಸ್. ಓಕೆ, ನೆಕ್ಸ್ಟ್ ಗ್ರೂಪ್ ಅಲ್ಲಿ ಆಲ್ರೆಡಿ 48 ಅಂತ ತೆಗೆದಿದ್ದೀವಿ ಇಲ್ಲಿ. ಸೊ ರಿಮೈನಿಂಗ್ ಯಾವ್ದಿದೆ ಏನಿಲ್ಲ -36. ಸೊ -48 26 plus into minus -36 -48. ಸೊ ಇಲ್ಲಿ ಒಂದು ಪಾಸಿಟಿವ್ ನಂಬರ್ ಇದೆ, ಒಂದು ನೆಗೆಟಿವ್ ನಂಬರ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. ಓದ್ತೀನಿ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ವಿ. 36 minus 26. ಸೊ ಬಿಗ್ ನಂಬರ್ ಸಬ್ಟ್ರಾಕ್ಟ್ ಮಾಡಬೇಕು. 6 minus 6 0, 3 minus 2 1. ಸೊ ಆನ್ಸರ್ 10. ಸೊ ಇದರಲ್ಲಿ ಬಿಗ್ ನಂಬರ್ ಯಾವುದು 36 ಏನಿದೆ ಸೈನ್ ಮೈನಸ್. ಸೊ -10. ಸೊ minus into minus plus 48 tens are 480. So this is the distributive property. So ಇದನ್ನ ಏನು ಕರೆದಿದ್ದೀನ distributive property. So already ಗೊತ್ತಿದೆ ಇಲ್ಲಿದೆ ನೋಡಿ, A of B plus C. So ಈ ಪ್ರಾಪರ್ಟಿ ನಾವು ಅಪ್ಲೈ ಮಾಡಿದೀವಿ. A is equal to A into B plus A into B plus A into C. A into C. This is the distributive property. Distributive property. ನೋಡಿ 8 into 53 into -125 ಇದೆ. ಸೊ ಇಲ್ಲಿ ಯಾವ್ದು ತರ ಗ್ರೂಪ್ ಮಾಡ್ಕೊಳ್ಳೋದಕ್ಕಾಗಲ್ಲ ಇಲ್ಲಿ. ಸೊ ಇದು ಒಂದು ಕಮ್ಯುಟೇಟಿವ್ ಪ್ರಾಪರ್ಟಿ ಆಗುತ್ತೆ. ಸೊ ಕಮ್ಯುಟೇಟಿವ್ ಪ್ರಾಪರ್ಟಿ ಇಂದ ನಾವು A into B is equal to B into A. ಸೊ ಅದು ಆ ಪ್ರಾಪರ್ಟಿ ಕಮ್ಯುಟೇಟಿವ್ ಪ್ರಾಪರ್ಟೀಸ್ ಅಂತ ತಗೊಳ್ತೀವಿ ಇಲ್ಲಿ. ಸೊ ಈಸಿ ನಾವು ಪ್ರಾಬ್ಲಮ್ ಪ್ರಾಡಕ್ಟ್ ಮಾಡೋದಕ್ಕೆ ಯಾವ್ದು ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ ನೋಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ 8 into -125 into 53. ಸೊ ಈ ತರ ನಾನು ತಗೊಂಡಿದ್ದೀನಿ. ಯಾಕಂದ್ರೆ 8 3s ಎಷ್ಟಾಗುತ್ತೆ 24 ಬರುತ್ತೆ. ಸೊ 8 5s ಏನಾಗುತ್ತೆ 40. ನಮಗೆ zeros ಬಂದ್ರೆ ಮಲ್ಟಿಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಏನ್ ಮಾಡಿದ್ದೀನಿ, ಫಸ್ಟ್ 8 into -125 ಅಂತ ತಗೊಂಡಿದ್ದೀನಿ. ಸೊ ಪ್ಲಸ್ into minus 125 into 8 125 8s 125 ಇಂದ 8 ನ ಮಲ್ಟಿಪ್ಲೈ ಮಾಡಿ. 8 5s 40, carry 4, 8 2s 16 plus 4 20, 8 1s 8, 8 plus 2 10. So 1000 ಬರುತ್ತೆ. ಸೊ 1000 ಮಾಡಿ 1000. ಸೊ ರಿಮೈನಿಂಗ್ ಯಾವ್ದಿದೆ 53 ಇದೆ ಇಂಟು 53. ಸೊ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ 1000 into 53 ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡಬಹುದು. 1 into 53. ಸೊ ರಿಮೈನಿಂಗ್ ಎಷ್ಟು zeros ಇದೆ 3 zeros ಇದೆ. ಸೊ 3 zeros ಅಪ್ಲೈ ಮಾಡಬಹುದು. ಸೊ ಇದು ಯಾವ ಪ್ರಾಪರ್ಟಿ ಅಂತ ತಗೊಳ್ತೀವಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ತಗೊಳ್ತೀವಿ. ಕಮ್ಯುಟೇಟಿವ್ ಪ್ರಾಪರ್ಟಿ. ಸೊ ನಿಮ್ಗೆ ಗೊತ್ತಿದೆ ಏನಂತ, A into B is equal to B into A. This is the commutative property. Next problem D -41 into 102 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದನ್ನ ನಾವೇನ್ ಮಾಡ್ಬೇಕಿದ್ರೆ
ಮಲ್ಟಿಪ್ಲೈ ಮಾಡ್ಬೇಕಂತಂದ್ರೆ ನಾವು ಈ ಪ್ರಾಪರ್ಟೀಸ್ ಕೆಲವೊಂದು ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತಾ ಸೊ ಇದನ್ನ ಮಾಡ್ಬೇಕಾಗುತ್ತೆ ನೋಡಿ ಇಲ್ಲಿ ಪ್ರಾಬ್ಲಮ್ ಕಂಪ್ಲೀಟ್ ಮಾಡೋಣ ಸಿಂಪ್ಲಿಫೈ ಮೈನಸ್ 41 ಇಂಟು ಸೊ 102 ಕೊಟ್ಟಿದ್ದಾನೆ ಸೊ 102 ಯಾವ ತರ ಬರ್ಕೊಳ್ಬಹುದು ಅದನ್ನ ಸೊ 100 ಪ್ಲಸ್ 2 ಅಂದ್ರೆ ಎಷ್ಟಾಗುತ್ತೆ ನಮಗೆ 100 ಪ್ಲಸ್ 2 102 ಆಗುತ್ತೆ ಸೊ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಳ್ಬಹುದು ನೋಡಿ ಎ ಇಂಟು ಸೊ ಬಿ ಪ್ಲಸ್ ಸಿ ಸೊ ನೋಡಿ ಎ ಮೀನ್ಸ್ ಮೈನಸ್ 41 ಬಿ ಮೀನ್ಸ್ 100 ಸಿ ಇಸ್ ಈಕ್ವಲ್ ಟು 2 ಸೊ ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಸೊ ಇದನ್ನ ಪ್ರಾಬ್ಲಮ್ ಕಂಪ್ಲೀಟ್ ಮಾಡಿ ನೋಡಿ ಇವಾಗ ಸೊ ಮೈನಸ್ 41 ಇಂಟು 100 ಮೈನಸ್ 41 ಇಂಟು 100 ಸೈನ್ ಏನಿದೆ ಪ್ಲಸ್ ನೆಕ್ಸ್ಟ್ ಮೈನಸ್ 41 ಇಂಟು minus 41 into 2 so minus 41 into 100 is 2 zeros ಇದೆ 2 0 41 ones are 41 plus into minus 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 4100 okay next plus plus into minus minus 41 twos are 1 2 ones are 2 2 fours are 8 minus 82 okay next ನೋಡಿ minus 4100 plus into minus minus 82 so ಇಲ್ಲಿ both are negative signs ಇದೆ ಎರಡು ನೆಗೆಟಿವ್ ಸೈನ್ಸ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಬೇಕು ಸಾರಿ ಆಡ್ ಮಾಡಬೇಕಾಗುತ್ತೆ ನೋಡಿ 4100 plus 82 2814 4182 so ಎರಡರಲ್ಲೂ ನೆಗೆಟಿವ್ ಸೈನ್ ಇದೆ ಸೊ ಸೈನ್ ಮೈನಸ್ 4182 is the answer so this is the distributive property so ಯಾವ ಪ್ರಾಪರ್ಟಿ ಅಪ್ಲೈ ಮಾಡಿದ್ವಿ ನಾವು ಇಲ್ಲಿ distributive property distributive so this is the distributive property 625 so ಈ ಸೈನ್ ಇದೆ ನೋಡಿ ಪ್ಲಸ್ ಇಂಟು ಮೈನಸ್ minus 625 into so ಇದು 35 ಹಾಗೆ ಇರಲಿ ಇದು ಸೊ ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡೋಣ 35 plus minus 625 into 65 ಈಗ ನೋಡಿ ಇಲ್ಲಿ minus 625 ಇದೆ ಇಲ್ಲಿ minus 625 ಇದೆ minus 625 ಕಾಮನ್ ಮಾಡಿ ಕಾಮನ್ ತಗೊಳ್ಳಿದ್ನ ಸೊ ನೋಡಿ ಇದು ಫಸ್ಟ್ ಇದೊಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಸೊ ಇದೊಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಸೊ ಈ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗಿರೋದು ಇಲ್ಲಿ ಮೈನಸ್ 625 ಕಾಮನ್ ತೆಗೆದಿದ್ದೀನಿ ರಿಮೈನಿಂಗ್ ಏನು ಉಳಿದಿದೆ ಈಗ ಫಸ್ಟ್ ಪಾರ್ಟ್ ಅಲ್ಲಿ 35 ಇದೆ ಫಸ್ಟ್ ಗ್ರೂಪ್ ಅಲ್ಲಿ 35 ಕಾಮನ್ ಇದೆ ಸೊ 35 ಪ್ಲಸ್ ಸೊ ಇದರಲ್ಲಿ ಏನು ಕಾಮನ್ ಇದೆ 65 ಸೊ ಮೈನಸ್ 625 35 plus 65 both are positive signs in 5 plus 5 10 carry 1 6 plus 4 10 so 100 total positive sign ಇರೋದ್ರಿಂದ plus okay next ಇಲ್ಲಿ ಪ್ರಾಡಕ್ಟ್ minus 625 off plus 100 ಅಂತಿದೆ so plus into minus minus 625 into 100 62,500 ಇದು ಕೂಡ ನಮಗೆ ಏನಾಗುತ್ತೆ ಇದನ್ನ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಸೊ ಯಾವ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡಿದ್ದೀವಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಸೊ ಇರುತ್ತೆ ನೋಡಿ a into b so a of b plus c so ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ತಗೊಳ್ತೀವಿ ಓಕೆ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಇದೆ 7 into 50 minus 2 ಸೊ ಇದು ಆಲ್ರೆಡಿ ನಾವು ನೋಡಿದಷ್ಟು ಗೊತ್ತಾಗುತ್ತೆ ನಮಗೆ ಯಾವ ಪ್ರಾಪರ್ಟಿ ಅಂತ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ a into b plus c ಸೊ ಅಥವಾ b minus c a into b minus c ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂಡರ್ ಸಬ್ಸ್ಟ್ರಾಕ್ಷನ್ ಅಂತ ಸೊ ಈ ಕಡೆ ನೋಡಿ 7 ಸೊ ಫಾರ್ಮುಲಾ ಗೊತ್ತಿದೆ ನಿಮಗೆ a into b minus a into c okay ನೋಡಿ a ವ್ಯಾಲ್ಯೂ ಇದೆ 7 ಪ್ರಾಬ್ಲಮ್ ನೋಡಿ 7 into 50 7 into 50
ಸೊ ಈಗ ಏನಿದೆ ಇಲ್ಲಿ ಮೈನಸ್ 7 into 2 750 is 350 7 5 is 35 0 as it is ಆಗಿದೆ minus 7 2 is 14 350 minus 14 350 minus 14 10 minus 4 6 4 minus 1 3 336 ಇದು ನಮಗೆ ಏನಾಗುತ್ತೆ ಇದನ್ನ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ 17 into minus 29 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದನ್ನಷ್ಟು ನಾವೇನ್ ಮಾಡಬಹುದು, ಇದನ್ನ ಸಿಂಪ್ಲಿಫೈ ಮಾಡಬೇಕು. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಬಾರ್ದು, ನಾವು ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬೇಕಾಗುತ್ತೆ, ಮಲ್ಟಿಪ್ಲೈ ಮಾಡಬೇಕು. ಮೈನಸ್ 17 ಇಂಟು, ಸೊ ಇಲ್ಲಿ ಮೈನಸ್ 29 ಕೊಟ್ಟಿದ್ದಾನೆ ಇಲ್ಲಿ. ಸೊ ಮೈನಸ್ 29 ಮೀನ್ಸ್ ಮೈನಸ್ 30 ಪ್ಲಸ್ 1. ಸೊ ಮೈನಸ್ 30 ಪ್ಲಸ್ 1 ಮೀನ್ಸ್ ಮೈನಸ್ 30 ಇಂದ 1 ನ ಸಬ್ಟ್ರಾಕ್ಟ್ ಮಾಡಿ ನಿಮ್ಗೆ ಏನಾಗುತ್ತೆ, ಒಂದು ನೆಗೆಟಿವ್ ನಂಬರ್ ಇದೆ, ಒಂದು ಪಾಸಿಟಿವ್ ನಂಬರ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. 30 ಮೈನಸ್ 1 ಎಷ್ಟಾಗುತ್ತೆ 29. ಸೊ ಇದರಲ್ಲಿ ಬಿಗ್ಗರ್ ನಂಬರ್ ಯಾವ್ದಿದೆ 30, 39 ಇದೆ ಸೈನ್ ಮೈನಸ್, ಸೊ ಮೈನಸ್ 29. ಸೊ ನೋಡಿ ಈ ತರ ಬರುತ್ತೆ. ಸೊ ಅದಕ್ಕೆ ಮೈನಸ್ 30 ಪ್ಲಸ್ 1 ಅಂತ ನಾವು ಬರ್ಕೊಂಡಿದ್ದೀವಿ. ಸೊ ಇದನ್ನ ಯಾವ ಪ್ರಾಪರ್ಟಿ ಅಪ್ಲೈ ಮಾಡಬಹುದು, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಗೆ ಅಪ್ಲೈ ಆಗುತ್ತೆ ಅಂತ ನಾವೇನ್ ಮಾಡಿದೀವಿ, ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಮೈನಸ್ 29 ಈಸ್ ಈಕ್ವಲ್ ಟು ಏನಿದೆ ಬರೆದಿದೆ, ಮೈನಸ್ 29 ಈಕ್ವಲ್ಸ್ ಮೈನಸ್ 30 ಪ್ಲಸ್ 1 ಅಂತ ತಗೊಂಡಿದ್ದೀನಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಅಪ್ಲೈ ಮಾಡಿ. ಮೈನಸ್ 17 ಇಂಟು ಮೈನಸ್ 70 ಇಂಟು ಮೈನಸ್ 30 ಪ್ಲಸ್ ಮೈನಸ್ 70 ಇಂಟು 1. ಸೊ ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಮೀನ್ಸ್ ಎ ಇಂಟು ಬಿ. ನಿಮ್ಗೆ ಗೊತ್ತಿದೆ ಫಾರ್ಮುಲಾ, ಎ ಆಫ್ ಬಿ ಪ್ಲಸ್ ಸಿ ಅಂತಿದೆ. ಸೊ ಅದನ್ನ ನಾವೇನ್ ಮಾಡಿದೀವಿ, ಅದನ್ನ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಸೊ ಈ ಪ್ರಾಪರ್ಟಿ ನಾವೇನ್ ಮಾಡಿದ್ವಿ, ಅಪ್ಲೈ ಮಾಡಿದೀವಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 17 73 ನಾವು ಓದಿದ್ವಿ. 73 ಎಷ್ಟು 51 ಇಲ್ಲಿ 0 ಇದೆ, ಒಂದು 0 ಅಪ್ಲೈ ಮಾಡ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 510 ಬಂದಿದೆ. ಪ್ಲಸ್ ಇಂಟು ಮೈನಸ್ 71 70 ಪ್ಲಸ್ 510 ಪ್ಲಸ್ ಇಂಟು ಮೈನಸ್ 70. ಸೊ ಒಂದು ಪಾಸಿಟಿವ್ ನಂಬರ್ ಇದೆ, ಒಂದು ನೆಗೆಟಿವ್ ನಂಬರ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ ನೋಡಿ. 510 ಮೈನಸ್ 70 10 ಮೈನಸ್ 7 3. ಸೊ ಇಲ್ಲಿ 0 ಇದೆ, 0 ಮೈನಸ್ 1 ನಾಟ್ ಸಬ್ಟ್ರಾಕ್ಟ್, 1 ಬಾರೋ 10 ಮೈನಸ್ 1 9. ಸೊ ಇಲ್ಲಿ 4 ಇದೆ, 493. ಸೊ ಇದರಲ್ಲಿ ಬಿಗ್ಗರ್ ನಂಬರ್ ಯಾವುದು, 510 ಏನಿದೆ ಸೈನ್ ಪ್ಲಸ್ 493. ಮೈನಸ್ 57 ಇಂಟು ಮೈನಸ್ 90 ಪ್ಲಸ್ 57 ಅಂತ ಇದೆ ಇಲ್ಲಿ. ಸೊ 57 ಇರೋದ್ರಿಂದ ನಮ್ಗೆ ಇಲ್ಲಿ ಯಾವುದೇ ನಂಬರ್ ಇಲ್ಲ ಮಲ್ಟಿಪ್ಲೈ ಮಾಡೋದಕ್ಕೆ, ಇಲ್ಲಿ ಕಾಮನ್ 57 ತಗೊಳ್ಬಹುದು. ಸೊ ಈಗ ನೋಡಿ ಮೈನಸ್ 57, ಸೊ ಈ ತರ ಬರ್ಕೊಳ್ತೀವಿ. ಮೈನಸ್ 57 ಇಂಟು ಮೈನಸ್ 19 ಪ್ಲಸ್ 57 ಇಂಟು 1. 57 1 51 57 ಬರುತ್ತೆ. ಸೊ ಅದಕ್ಕೆ 57 ಇಂಟು 1 ಅಂತ ತಗೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಗ್ರೂಪಿಂಗ್ ಮಾಡ್ಕೋಬಹುದು ನಾವು ಈಸಿಯಾಗಿ. ಮೈನಸ್ 57 ಇಂಟು 19 ಇಲ್ಲಿ 57 ಇಂಟು 1. ಸೊ ಇಲ್ಲಿ 57 ಎರಡೂ ಕಾಮನ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಸೊ 57 ಇಂಟು 90 ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಪ್ಲಸ್ 57 ಇಂಟು 1. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ ಡೈರೆಕ್ಟ್ ಆಗಿ 57 ಇಂಟು 90 57 ಇಂಟು 1. ಸೊ ಎರಡರಲ್ಲಿ ಕಾಮನ್ ಏನಿದೆ, ಇಲ್ಲಿ 57 ಇದೆ. ಸೊ 57 ಕಾಮನ್ ತಗೊಳ್ಳಿ. ಸೊ ನೋಡಿ 2 ಗ್ರೂಪ್ಸ್ ಇದೆ ಇಲ್ಲಿ. 2 ಗ್ರೂಪ್ಸ್ ಅಲ್ಲಿ ಏನಾಗಿದೆ, 57 ಕಾಮನ್ ಇದೆ, 57 ಕಾಮನ್ ತಂದಿದೆ. ಸೊ ಇದರಲ್ಲಿ ರಿಮೈನಿಂಗ್ ಇನ್ ಯಾವ್ದಿದೆ, ಇಲ್ಲಿ 19 ಪ್ಲಸ್, ಸೊ ಇದರಲ್ಲಿ 1. 57 19 ಪ್ಲಸ್ 1 20. 57 ಇಂಟು 20 57 ಇಂಟು 20 ಮಲ್ಟಿಪ್ಲೈ ಮಾಡಿ. 2 7s are 14, ಕ್ಯಾರಿ 1, 2 5s are 10 plus 1 11, 114. ಸೊ ಒಂದು 0 ಇದೆ, 0 ಆಡ್ ಮಾಡ್ಕೊಳ್ಳಿ. 1140. So therefore